ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ಕೇಸ್ ಸಹಾಯವಾಣಿಗೆ ನೂರಾರು ಫೋನ್ ಕರೆಗಳು, ಆದರೆ ದೂರು ನೀಡೋದಕ್ಕೆ ಅಲ್ಲ. ಹಾಗಿದ್ರೆ ಯಾಕೆ ಕರೆಗಳು ಬರ್ತಾ ಇದೆ? ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧರ್ಮಸ್ಥಳ ಪ್ರಕರಣ ತನಿಖೆ ಚುರುಕುಗೊಳಿಸಿರುವಂಥ SIT ದೂರು ಕೊಡೋದಕ್ಕೆ ಮತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರದ ಬಗ್ಗೆ ಜನಸಾಮಾನ್ಯರು ಸಂಪರ್ಕಿಸಲಿ ಅಂತ ಹೇಳಿ ಸಹಾಯವಾಣಿಯನ್ನ ತೆರೆದಿದ್ದಾರೆ. ಆದರೆ ಈ ಸಹಾಯವಾಣಿಗೆ ಕರೆ ಮಾಡ್ತಾ ಇರೋರು ಯಾರು ಕೂಡ ದೂರನ್ನ ಕೊಡೋದಕ್ಕೆ ಕರೆ ಮಾಡ್ತಾ ಇಲ್ಲ. ಮತ್ತೆ ಯಾಕೆ ಕರೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಕಾಡು ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವಂತಹ ಆರೋಪದ ಅಡಿಯಲ್ಲಿ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಪ್ರಕರಣವು ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ SITಯು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ತೆರೆದಿತ್ತು. ಇದಕ್ಕೆ ಪ್ರತಿದಿನ ಕೂಡ ನೂರಾರು ಕರೆಗಳು ಬರ್ತಾ ಇದೆ. ಆದರೆ ಇದ್ಯಾವುದೂ ಕೂಡ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಬಗ್ಗೆ ದೂರನ್ನ ಕೊಡೋದಕ್ಕಲ್ಲ. ಧರ್ಮಸ್ಥಳ ಬುರುಡೆ ರಹಸ್ಯ ಭೇದಿಸೋದಕ್ಕೆ SIT ತನಿಖೆ ಚುರುಕುಗೊಳ್ತಾ ಇದೆ. ಜನರಿಗಾಗಿ ಸಹಾಯವಾಣಿಯನ್ನ ತೆರೆದು ದೂರು ಅಥವಾ ಕೇಸ್ಗೆ ಸಂಬಂಧಪಟ್ಟಿರುವಂತಹ ವಿಷಯದ ಬಗ್ಗೆ ಸಂಪರ್ಕವನ್ನ ಮಾಡೋದಕ್ಕೆ ಸಹಾಯವಾಣಿಗಳನ್ನ ತೆರೆದು ಕೇಸ್ಗೆ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದೆ. ಆದರೆ ಆಶ್ಚರ್ಯಕರವಾಗಿ ಈವರೆಗೂ ಕೂಡ ಸಹಾಯವಾಣಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದೇ ಒಂದು ಕರೆ ಕೂಡ ಬಂದಿಲ್ಲ. ಧರ್ಮಸ್ಥಳ ಸಹಾಯವಾಣಿಗೆ ಹಾಗಿದ್ರೆ ಕರೆ ಬಂದಿರೋದು ಯಾಕೆ ಅಂತ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಅನ್ನುವಂಥ ಅನಾಮಿಕ ವ್ಯಕ್ತಿಯ ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ SITಗೆ ಇದನ್ನು ವಹಿಸಿತ್ತು. SIT ಕೂಡ 29 ಜನರ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಜನರಿಂದ ದೂರು ಹಾಗೂ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಪರ್ಕ ಮಾಡೋದಕ್ಕೆ ಸಹಾಯವಾಣಿ ತೆರೆದಿತ್ತು. ಆದರೆ ಇಲ್ಲಿವರೆಗೂ ಕೂಡ ದೂರಿನ ಬಗ್ಗೆ ಕರೆಗಳು ಬಂದಿಲ್ಲ. ಆದರೆ ಅವು ಕೇವಲ ಘಟನೆಯ ಕುತೂಹಲದಿಂದ ಏನಾದರೂ ಸಿಕ್ತಾ ಅಂತ ಹೇಳಿ ಕೇಳೋದಕ್ಕೆ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಬೆಳವಣಿಗೆಯು ತನಿಖೆಯ ಮೇಲೆ ಕುತೂಹಲ ಮತ್ತು ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಒಂದು ಸಹಾಯವಾಣಿಯ ಉದ್ದೇಶ ನೋಡೋದಾದರೆ, ಧರ್ಮಸ್ಥಳದಲ್ಲಿ 1998ರಿಂದ 2004ರವರೆಗೆ ನೂರಾರು ಶವಗಳನ್ನು, ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಶವಗಳನ್ನು ಅರಣ್ಯ ಪ್ರದೇಶದಲ್ಲಿ ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪವನ್ನು ಮಾಜಿ ಸ್ವಚ್ಛತಾ ಕಾರ್ಮಿಕನೊಬ್ಬ SITಗೆ ತಿಳಿಸಿರುವಂತಹ ವಿಚಾರ ಎಲ್ರಿಗೂ ಗೊತ್ತು. ಈ ಒಂದು ಆರೋಪದ ಆಧಾರದ ಮೇಲೆ ರಾಜ್ಯ ಸರ್ಕಾರ DGP ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ SITಯನ್ನು ಕೂಡ ರಚನೆ ಮಾಡಿತ್ತು. ಈ ಪ್ರಕರಣವನ್ನು ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯೋದಕ್ಕೆ ಹಾಗೆ ಕಾಣೆಯಾದವರ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸೋದಕ್ಕೆ, ಸಾರ್ವಜನಿಕರಿಂದ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸಹಾಯವಾಣಿಯನ್ನು ಆರಂಭ ಮಾಡಲಾಗಿತ್ತು. ಈ ಸಂಖ್ಯೆಯ ಮೂಲಕ ದೂರುದಾರರು ಅಥವಾ ಸಾಕ್ಷಿಗಳು ತಮ್ಮ ಮಾಹಿತಿಯನ್ನು ಒದಗಿಸಬಹುದು ಅನ್ನುವಂಥ ಉದ್ದೇಶ ಕೂಡ ಇತ್ತು. ಆದರೆ SIT ಸಿಬ್ಬಂದಿಯ ಪ್ರಕಾರವಾಗಿ ಇದುವರೆಗೆ ಯಾವುದೇ ರೀತಿಯಾದ ಗಂಭೀರ ದೂರುಗಳು ಕೇಳಿ ಬಂದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಕರೆಗಳ ಸ್ವರೂಪ ಹೇಗಿದೆ ಅಂತ ನೋಡೋದಾದರೆ, ಸಹಾಯವಾಣಿಗೆ ಬಂದಿರುವಂತಹ ಕರೆಗಳು ಕೇವಲ ಕುತೂಹಲದಿಂದ ಮಾಡಿರುವಂತಹ ಕರೆಗಳು. ಪಾಯಿಂಟ್ ನಂಬರ್ 6ರಲ್ಲಿ ಏನಾದರೂ ಸಿಗ್ತಾ, ಶವಗಳು ಯಾರದಿರಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಆದರೆ ಈ ಒಂದು ಪ್ರಕರಣದ ಸಂಬಂಧ ಯಾವುದೇ ಕಾನೂನುಬದ್ಧ ದೂರು ಅಥವಾ ಮಾಹಿತಿಗಳನ್ನು ಒದಗಿಸುವಂಥ ಕರೆಗಳು ಬಂದಿಲ್ಲ. ಈ ಕರೆಗಳಿಗೆ ಸಿಬ್ಬಂದಿಯು ಸಹಾಯವಾಣಿಯನ್ನು ಕೇವಲ ದೂರು ಕೊಡೋದಕ್ಕೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳಿಗಾಗಿ ತೆರೆಯಲಾಗಿದೆ ಅಂತ ಹೇಳಿ ಮನವರಿಕೆ ಮಾಡಿದ್ದಾರೆ. ಈ ಸ್ಥಿತಿಯು ತನಿಖೆಗೆ ಸಾರ್ವಜನಿಕರಿಂದ ಸೀಮಿತ ಸಹಕಾರ ಸಿಗೋದಕ್ಕೆ ಮಾತ್ರ ಅಂತ ಹೇಳಿ ಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು SIT ತೀವ್ರ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ದೂರುದಾರನ ಸಹಕಾರದೊಂದಿಗೆ 13 ಶಂಕಿತ ಸ್ಥಳಗಳನ್ನು ಗುರುತು ಮಾಡಿಕೊಂಡು ಜುಲೈ 31, 2025ರಂದು ಪಾಯಿಂಟ್ ನಂಬರ್ 6ರಲ್ಲಿ 1.5 ಗಂಟೆಗಳ ಕಾಲ ನಡೆಸಿದ ಉತ್ಖನನದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆ ಮಾಡಿತ್ತು. ಈ ಅವಶೇಷಗಳನ್ನು ಫಾರೆನ್ಸಿಕ್ ಪರೀಕ್ಷೆಗೆ ಕೂಡ ರವಾನಿಸಲಾಗಿದೆ. DNA ವಿಶ್ಲೇಷಣೆಯಿಂದಾಗಿ ಗುರುತನ್ನು ಖಚಿತಪಡಿಸಲಾಗಿದೆ. ಆದರೆ ಸಾರ್ವಜನಿಕರಿಂದ ಹೆಚ್ಚಿನ ಮಾಹಿತಿಯ ಕೊರತೆಯು ತನಿಖೆಯನ್ನು ಮಂದಗತಿಯಾಗುವಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. SITಯು ಬೆಳತಂಗಡಿ ಪೊಲೀಸ್ ಠಾಣೆಯ ಹಳೆಯ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. 1995ರಿಂದ ಈಚೆಗೆ ಅನಾಮಿಕ ಮೃತದೇಹ ಪ್ರಕರಣಗಳನ್ನು ಕೆದಕ್ತಾ ಇದೆ. ಇನ್ನು ಪ್ರಕರಣದ ಗಂಭೀರತೆಯನ್ನು ಗಮನದಲ್ಲಿ ಇಟ್ಕೊಂಡು SIT ಸಾರ್ವಜನಿಕರಿಂದ ಸಹಕಾರವನ್ನು ಕೂಡ ಕೋರಿರುವಂಥದ್ದು. 2003ರಲ್ಲಿ ಕಾಣೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಸೇರಿದ ಹಾಗೆ ಹಲವು ಕುಟುಂಬಗಳನ್ನು ತಾವು ಕಾಣೆಯಾದವರಿಗೆ ನ್ಯಾಯಕ್ಕಾಗಿ ಕೊಡಿಸ್ಕೊಡ್ತೇವೆ ಅನ್ನುವಂಥ ನಂಬಿಕೆ ಕೂಡ ಈಗ ಹುಟ್ಟುಹಾಕ್ತಾ ಇದೆ.
ಸಹಾಯವಾಣಿಯ ಮೂಲಕವಾಗಿ ಯಾವುದೇ ಸಣ್ಣ ಮಾಹಿತಿಯನ್ನು ಒದಗಿಸಿದರೆ ಇದು ತನಿಖೆಗೆ ಮಹತ್ವದ ಸಾಕ್ಷಿ ಆಗಬಹುದು ಅಂತ ಹೇಳಿ SIT ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ದೂರುದಾರನ ಆರೋಪಗಳ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹಾಗೆ ತಪ್ಪಿತಸ್ಥರನ್ನ ಕಾನೂನಿನ ಮುಂದೆ ತರೋದಕ್ಕೆ ಸಾರ್ವಜನಿಕರ ಸಹಕಾರ ಬಹಳನೇ ಮುಖ್ಯವಾಗಿರುವಂಥದ್ದು. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.